ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರ ಪೊಲೀಸರ 2 ತಿಂಗಳ ವಿಶೇಷ ಕಾರ್ಯಾಚರಣೆಯಿಂದ 785 ಮೊಬೈಲ್ಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರ ಪೊಲೀಸರ 2 ತಿಂಗಳ ವಿಶೇಷ ಕಾರ್ಯಾಚರಣೆಯಿಂದ CEIR ಪೋರ್ಟಲ್ ಮೂಲಕ 1,44,90,000 ರೂಪಾಯಿ ಮೌಲ್ಯದ 785 ಮೊಬೈಲ್ಗಳನ್ನು ಪತ್ತೆ ಮಾಡಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಎಲ್ಲಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡ ಬಗ್ಗೆ ಇಲಾಸ್ಟ್ ಮತ್ತು CEIR ಪೋರ್ಟಲ್ ನಲ್ಲಿ ತಮ್ಮ ದೂರುಗಳನ್ನು ದಾಖಲಿಸಿದ್ದರು. ಈ ಮೊಬೈಲ್ಗಳ ಪತ್ತೆ ಕುರಿತು ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಇವರ ಮಾರ್ಗದರ್ಶನದಲ್ಲಿ ಶಾಲು IPS ಉಪ ಪೊಲೀಸ್ ಆಯುಕ್ತರು, ಕಾನೂನು ಸುವ್ಯವಸ್ಥೆ ಕಲಬುರಗಿ ನಗರ, ಪ್ರವೀಣ್ H ನಾಯಕ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಹಾಗೂ ಕಲಬುರಗಿ ನಗರದ ಎಲ್ಲಾ ಸಹಾಯಕ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಕಲಬುರಗಿ ನಗರ ವ್ಯಾಪ್ತಿಯ ಎಲ್ಲಾ ಪೊಲೀಸ್ ಠಾಣೆಗಳ ಪೊಲೀಸ್ ಇನ್ಸ್ಪೆಕ್ಟರ್ ಇವರ ಮುಂದಾಳತ್ವದಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿನ CEIR ಪೋರ್ಟಲ್ ಕರ್ತವ್ಯ ನಿರ್ವಹಿಸುವ ತಾಂತ್ರಿಕ ಸಿಬ್ಬಂದಿಗಳ ಕಾರ್ಯಕ್ಷಮತೆಯಿಂದ ಹಾಗೂ ಸೆನ್ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಯವರ ಸಹಾಯದಿಂದ ಇಲ್ಲಿಯವರೆಗೆ ಒಟ್ಟು 1648 ಮೊಬೈಲ್ ಫೋನ್ಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಲಾಗಿದ್ದು, ಪ್ರಸ್ತುತ 760 ಮೊಬೈಲ್ ಫೋನ್ಗಳ ಒಟ್ಟು ಅಂದಾಜು ಕಿಮ್ಮತ್ತು 1,44,90,000 ರೂಪಾಯಿ ಮೌಲ್ಯದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದು, ಇಲ್ಲಿಯವರೆಗೆ ಒಟ್ಟು 2,408 ಮೊಬೈಲ್ಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಲಾಗಿದೆ. ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಲ್ಲಿ, ಕಳ್ಳತನವಾದಲ್ಲಿ ಇಲಾಸ್ಟ್ ಅಥವಾ CEIR ಪೋರ್ಟಲ್ ನಲ್ಲಿ ತಮ್ಮ ದೂರುಗಳನ್ನು ದಾಖಲಿಸಬೇಕು. ಈ ಮೊಬೈಲ್ ಫೋನ್ಗಳ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD IPS ಇವರು ಶ್ಲಾಘಿಸಿದ್ದಾರೆ. ಸಾರ್ವಜನಿಕರು ತಮ್ಮ ಮೊಬೈಲ್ಗಳಿಗೆ ಸ್ಟ್ರಾಂಗ್ ಪಾಸ್ವರ್ಡ್ ಗಳನ್ನು ಅಳವಡಿಸಬೇಕು. ಮೊಬೈಲ್ಗಳಲ್ಲಿ ಫೈಂಡ್ ಮೈ ಡಿವೈಸ್ ಸೆಟ್ಟಿಂಗ್ ಗಳನ್ನು ಸಕ್ರಿಯಗೊಳಿಸಬೇಕು. ನಿಮ್ಮ ಮೊಬೈಲ್ಗಳಿಗೆ ಥಂಬ್ ಲಾಕ್ ಗಳನ್ನು ಅಳವಡಿಸಬೇಕು. ಸಾರ್ವಜನಿಕರು ತಮ್ಮ ಮೊಬೈಲ್ ಕಳೆದುಕೊಂಡಾಗ ಕಡ್ಡಾಯವಾಗಿ ಇಲಾಸ್ಟ್ ಮತ್ತು CEIR ಪೋರ್ಟಲ್ ನಲ್ಲಿ ದೂರನ್ನು ದಾಖಲಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಕಳೆದ 2 ತಿಂಗಳು ಒಂದು ವಿಶೇಷ ಕಾರ್ಯಾಚರಣೆನ ಮಾಡಿದ್ದೀವಿ. ಅದು ತಮಗೆಲ್ಲ ಗುರುತಿದೆ. ಪೊಲೀಸ್ ಅಂತಂದರೆ ಒಂಥರ ಥ್ಯಾಂಕ್ಲೆಸ್ ಜಾಬ್. ನಾವು ಏನೇ ಕೆಲಸ ಮಾಡಿದರೂ ಎಲ್ಲೋ ಒಂದು ಕಡೆ ವಿ ಕಾಂಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಸಿಟಿಜನ್ಸ್. ಆ ಒಂದು ಹಿನ್ನೆಲೆಯಲ್ಲಿ ಆಪರೇಷನ್ ಭರವಸೆ ಅಂತ ಮಾಡಿದ್ದು. ಇದರ ಒಂದು ಉದ್ದೇಶ ಏನಂತಂದರೆ ಟು ಬಿಲ್ಡ್ ಟ್ರಸ್ಟ್. ಏನು ಒಂದು ತಾಂತ್ರಿಕ ಸಹಾಯ ಇದೆ, CEIR ಪೋರ್ಟಲ್ ಮುಖಾಂತರ ಏನು ಕಳೆದುಕೊಂಡಿರುವ ಮೊಬೈಲ್ ಫೋನ್ಗಳ ಒಂದು ರಿಕವರಿ ಆ್ಯಂಡ್ ರಿಟರ್ನ್. ಪ್ರತಿಯೊಬ್ಬರಿಗೆ ಯಾವ ರೀತಿ ಆಗಿದೆ ಅಂತಂದರೆ, ಒಂದು ಮೊಬೈಲ್ ಫೋನ್ ಅಂತಂದರೆ ಬರೀ ಸಂಪರ್ಕ ಮಾಡುವ ಸಾಧನ ಅಲ್ಲ. ಇಟ್ ಹ್ಯಾಸ್ ಬಿಕಮ್ ಒಂದು ಐಡೆಂಟಿಟಿ. ಡಾಕ್ಯುಮೆಂಟ್ಸ್ ಇರ್ತಾರೆ, ಬ್ಯಾಂಕಿಂಗ್ ಡೀಟೇಲ್ಸ್ ಇರುತ್ತೆ, ಫ್ಯಾಮಿಲಿ ಫೋಟೋಸ್ ಇರುತ್ತೆ. ಇಟ್ ಹ್ಯಾಸ್ ಬಿಕಮ್ ಆಲ್ ಇನ್ ಒನ್ ಟೂಲ್ ಮೊಬೈಲ್ ಫೋನ್. ಆ ಒಂದು ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳು ವಿಶೇಷ ಒಂದು ಕಾರ್ಯಾಚರಣೆ ಮಾಡಿದ್ವಿ. ಅದರಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು, ACPs ಇರ್ಬೋದು, ಇನ್ಸ್ಪೆಕ್ಟರ್ಸ್, ನಮ್ಮ ಪ್ರತಿ ಸ್ಟೇಷನ್ಗಳಲ್ಲಿ CEIR ಪೋರ್ಟಲ್ ಮುಖಾಂತರ ರಿಕವರಿ ಮಾಡಲಿಕ್ಕೆ ತಾಂತ್ರಿಕ ಸಿಬ್ಬಂದಿಯನ್ನು CEIR ನೋಡಲ್ ಸಿಬ್ಬಂದಿಯನ್ನು ನಾವು ನೇಮಕ ಮಾಡಿದ್ವಿ. ಮತ್ತು ಈ 10 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಅಲ್ಲದೆ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಮತ್ತು CCB ಅಧಿಕಾರಿ ಸಿಬ್ಬಂದಿಯವರು ಕೂಡ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಅವರ ಒಂದು ಕಾರ್ಯಕ್ಷಮತೆಯಿಂದ ಒಟ್ಟು 785 ಕಳೆದು ಹೋಗಿರುವ ಮೊಬೈಲ್ ಫೋನ್ಗಳನ್ನು
ಇವತ್ತು ರಿಕವರಿ ಮಾಡಿದ್ದನ್ನು ನಾವು ಯಾರು ವಾರಸುದಾರಿದ್ದಾರೆ, ಕಳೆದುಕೊಂಡ ಸಾರ್ವಜನಿಕರು ಯಾರಿದ್ದಾರೆ ಅವರಿಗೆ ಹಿಂತಿರುಗಿಸಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ನಾವು ಗಮನಿಸಬೇಕಾದದ್ದಂತಂದರೆ ಸ್ಟೇಷನ್ ವೈಸ್ ನಾವು ಬ್ರೇಕಪ್ ನೋಡಿದರೆ ತಮಗೆ ಪ್ರೆಸ್ ನೋಟಲ್ಲಿನೂ ಕೂಡ ಕೊಟ್ಟಿದ್ದೀವಿ. ಚೌಕ್ ಪೊಲೀಸ್ ಸ್ಟೇಷನಲ್ಲಿ ಅವರು 150 ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿದ್ದಾರೆ. ರೋಜಾ ಸ್ಟೇಷನಲ್ಲಿ 131, ಸ್ಟೇಷನ್ ಬಜಾರ್ 80, ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ 68, ಅಶೋಕ್ ನಗರ 67, ಗ್ರಾಮೀಣ ಸಬರ್ಬನ್ ಪೊಲೀಸ್ ಸ್ಟೇಷನ್ 66, ಸೆನ್ ಪೊಲೀಸ್ ಸ್ಟೇಷನ್ 59, ಬ್ರಹ್ಮಪುರ್ 54, ಎಂ ಬಿ ನಗರ ಪೊಲೀಸ್ ಸ್ಟೇಷನ್ 46, ರಾಘವೇಂದ್ರ ನಗರ 42 ಮತ್ತು ಫರ್ತಾಬಾದ್ ಸ್ಟೇಷನಲ್ಲಿ 22. ಒಂದು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡೋದೇನಂತಂದರೆ, ಏನು ನಾವು ಈ CR ಪೋರ್ಟಲ್ ಮುಖಾಂತರ ತಮಗೆ ಪದೇ ಪದೇ ಮನವಿಯನ್ನು ಮಾಡ್ತಾಯಿದ್ದೀವಿ. ಯಾವುದೇ ಮೊಬೈಲ್ ಫೋನ್ ತಾವು ಕಳೆದುಕೊಂಡ್ರೆ, ಕಳ್ಳತನ ಆದರೆ ಅಥವಾ ರಾಬರಿ ಆಗಿದ್ದರೆ ಅದನ್ನು ನಾವು ಕಳ್ಳತನ ಮತ್ತು ರಾಬರಿ ಆಗಿದ್ದರೆ ಆಟೋಮೆಟಿಕ್ ನಾವು ಅದನ್ನು ದಾಖಲು ಮಾಡ್ಕೊತಾ ಇದ್ದೀವಿ. ಒಂದು ವೇಳೆ ತಾವು ಕಳೆದುಕೊಂಡಿದ್ದರೆ ಈ ಲಾಸ್ಟ್ ಆ್ಯಂಡ್ ಫೌಂಡ್ ಏನು ಒಂದು ಆ್ಯಪ್ ಇದೆ, ಅದರಲ್ಲಿ ತಾವು ದಾಖಲು ಮಾಡಿದ ತಕ್ಷಣ ನಮ್ಮ ಸ್ಟೇಷನ್ಗೆ ಮಾಹಿತಿ ಬರುತ್ತೆ. ನಂತರ ಅದರ ಡೀಟೇಲ್ಸ್ಗಳನ್ನು ನಾವು CR ಪೋರ್ಟಲ್ಗೆ ಹಾಕ್ತಾಯಿದ್ದೀವಿ. ಕಳೆದ 1-2 ವರ್ಷದ ನಾವು ಅಂಕಿಅಂಶಗಳನ್ನು ನಾವು ತೆಗೆದುಕೊಂಡು ನೋಡಿದಾಗ ರಿಕವರಿ ಟ್ರೇಸ್ ಮತ್ತು ರಿಕವರಿ ಪರ್ಸೆಂಟೇಜ್ ತುಂಬ ಕಡಿಮೆ ಇತ್ತು. ಎಸ್ಪೆಷಲಿ ಇಲ್ಲಿ ನಿಯರ್ಲಿ 28 to 32% ಅಷ್ಟಿತ್ತು. ನಾವು ಕೆಲವು ಸ್ಟೇಷನ್ಗಳಲ್ಲಿ ಈಗ ಆಲ್ರೆಡಿ ವಿ ಹ್ಯಾವ್ ರೀಚ್ಡ್ ಅಪ್ ಟು 78%. ಇನ್ನು ಕೆಲವು ಕಡೆ ಎವರೇಜ್ ಆಗಿ ನಾವು 55% ಅಷ್ಟು ಟ್ರೇಸಿಂಗ್ ಮತ್ತು ರಿಕವರಿವರೆಗೆ ಅಲ್ಲಿವರೆಗೆ ರೀಚ್ ಆಗಿದ್ದೀವಿ. ಒಂದು ವೇಳೆ ತಮ್ಮ ಮೊಬೈಲ್ ಫೋನ್ ಕಳ್ಳತನ ಆದರೆ ಅಥವಾ ಕಳುವಾದರೆ, ಕಳೆದುಕೊಂಡ್ರೆ ಅದು ಹಿಂಪಡೆದುಕೊಳ್ಳುವ ಚಾನ್ಸಸ್ ಏನಿದೆ ಈಗ ನಿಯರ್ಲಿ 60%ಲಿಂದ 70%ವರೆಗಿದೆ. ಒಂದು ಈ ತಾಂತ್ರಿಕ ಒಂದು ಇಂಟರ್ವೆನ್ಷನ್ನಿಂದ ಚಾನ್ಸಸ್ ಆಫ್ ರಿಕವರೀಸ್ ಮತ್ತು ರಿಟರ್ನ್ ಈಸ್ ವೆರಿ ಹೈ. ಒಂದು ಅದರ ಒಂದು ಉಪಯೋಗ, ಇನ್ನೊಂದು ಸಿನ್ಸಿಯರ್ ಎಫರ್ಟ್ಸ್ ಬೈ ಆಲ್ ದ ಸ್ಟಾಫ್, ಎಲ್ಲ ಪೊಲೀಸ್ ಸ್ಟೇಷನಲ್ಲಿರುವ ಸಿಬ್ಬಂದಿಯವರ ಒಂದು ನಿರಂತರ ಪ್ರಯತ್ನ. ಹಾಗಾಗಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ, ಒಂದು ವೇಳೆ ಕಳೆದುಕೊಂಡ್ರೆ ತಕ್ಷಣ ಈ CR ಪೋರ್ಟಲ್ನ ಒಂದು ಸದುಪಯೋಗ ಪಡೆದುಕೊಳ್ಳಿ. ಒಂದು ವೇಳೆ ಅದರ ಬಗ್ಗೆ ಅರಿವಿಲ್ಲ ಅಂತಂದರೆ ಸಂಬಂಧಪಟ್ಟ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ನಾವು ನಿಮಗೆ ಏನು ಅಸಿಸ್ಟೆನ್ಸ್ ಕೊಡಬೇಕು ಅದನ್ನು ನಾವು ನಿಮಗೆ ನೀಡ್ತೀವಿ. ಎರಡನೇದು ಇದ್ರದ್ದು ಸದುಪಯೋಗ ಇರೋದೇನಂತಂದರೆ, ಒಂದು ಭಯ ಇರುತ್ತೆ, ಎಲ್ಲೋ ನಾವು ಈ ಮೊಬೈಲ್ ಫೋನನ್ನು ನಾವು ಕಳೆದುಕೊಂಡ ನಂತರ ಏನು ಬ್ಯಾಂಕಿಂಗ್ ಡೀಟೇಲ್ಸ್ ಇರ್ಬೋದು, ಫಿಯರ್ ಆಫ್ ಲಾಸ್ ಆಫ್ ಐಡೆಂಟಿಟಿ, ಪ್ರೈವೇಟ್ ಪಿಕ್ಚರ್ಸ್, ಅವೆಲ್ಲವನ್ನು ನಾವು ಈ ಒಂದು CR ಪೋರ್ಟಲ್ ಹಾಕಿದ ತಕ್ಷಣ ವಿ ಕ್ಯಾನ್ ಪ್ರಿವೆಂಟ್, ಯಾರು ಅದನ್ನು ಮೊಬೈಲ್ ಪಡೆದುಕೊಂಡಿರ್ತಾರೆ ಅದರ ಒಂದು ಮಿಸ್ಯೂಸನ್ನು ಕೂಡ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎರಡನೇದು, ಈ CR ಪೋರ್ಟಲ್ ಮುಖಾಂತರ ಇಟ್ ವಿಲ್ ಹೆಲ್ಪ್ ಅಸ್ ಟು ಟ್ರೇಸ್ ಎಲ್ಲಿ ಆ ಮೊಬೈಲ್ ಫೋನ್ ಯಾರ ಹತ್ರ ಇದೆ, ಎಲ್ಲಿ ಆ್ಯಕ್ಟಿವೇಟ್ ಆಗಿದೆ. ಆ್ಯಕ್ಟಿವೇಟ್ ಆದ ತಕ್ಷಣ ಅದು ಮತ್ತೆ ಬ್ಲಾಕ್ ಆಗಿಬಿಡುತ್ತೆ. ಈಗ ನಾವು ನೋಡಿದರೆ 785 ಮೊಬೈಲ್ ಫೋನ್ಗಳು ಏನಿದೆ, ಬರೀ ಅದು ಕರ್ನಾಟಕ ರಾಜ್ಯ ಅಥವಾ ಕಲಬುರಗಿ ಜಿಲ್ಲೆಯಲ್ಲಿ ಅಷ್ಟೇ ಇರಲಿಲ್ಲ. ದೇವರ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್. ಕರ್ನಾಟಕ ಕಲಬುರಗಿ ನಗರ ಮತ್ತು ಜಿಲ್ಲೆ ಮೆಜಾರಿಟಿ ಇರ್ಬೋದು, ಅರೌಂಡ್ 587. ಅದಲ್ಲದೆ ಬೇರೆ ಬೇರೆ ಜಿಲ್ಲೆಗಳನ್ನೂ ಇದ್ದು, ಅಕ್ಕಪಕ್ಕ ಬಿಜಾಪುರ ಇದೆ, ಬೀದರ್ ಇದೆ, ಬೆಂಗಳೂರುವರೆಗೂ ಹೋಗಿದ್ದಾವೆ ಕೆಲವು ಮೊಬೈಲ್ ಫೋನ್ಸ್, ಯಾದಗಿರಿ, ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿ. ಈ ರೀತಿ ಕರ್ನಾಟಕದಲ್ಲಿ ಸುಮಾರು 668 ಮೊಬೈಲ್ ಫೋನ್ಸ್ ಇಲ್ಲೇನು ಕಳ್ಕೊಂಡಿದ್ರು ಅವೆಲ್ಲ ಬೇರೆ ಬೇರೆ ಕಡೆ ಹರಡಿದ್ವು. ಅದಲ್ಲದೆ ಬೇರೆ ರಾಜ್ಯಗಳಿಗೂ ಕೂಡ ಕೆಲವು ಮೊಬೈಲ್ ಫೋನ್ಸ್ಗಳು ಹೋಗಿದ್ದು. ಮಹಾರಾಷ್ಟ್ರ ರಾಜ್ಯಕ್ಕೆ 41, ಆಂಧ್ರ ಪ್ರದೇಶ್ 23, ತೆಲಂಗಾಣ 23, ಬಿಹಾರ್ UP-ವರೆಗೂ ಕೂಡ ಕೆಲವು ಮೊಬೈಲ್ ಫೋನ್ಗಳು ಹೋಗಿದ್ವು. ಬರ್ತವ ಸ್ಟೇಷನ್ ಸಿಬ್ಬಂದಿಗಳಿಗೆ ಎಲ್ಲರಿಗೆ, ಪೊಲೀಸ್ ಸರ್ಕಲ್ ಸಾಹೇಬರಿಗೆ, ಅವರ ಇನ್ಸ್ಪೆಕ್ಟರ್ಗೆ ಎಲ್ಲರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಯಾರೇ ಏನೇ ಹೇಳಿದ್ರು ತಲೆ ಕೆಡಿಸ್ಕೊಬೇಡ್ರಿ. ಏನೇ ಒಂದು ಪ್ರತಿಯೊಂದು ವಸ್ತು ಇರಲಿ, ಒಂದು ಏನೇ ಸಣ್ಣ ಪುಟ್ಟ ಒಂದು 5,000 ಇರಲಿ, 2,000 ಇರಲಿ, 10,000 ಇರಲಿ, ಯಾರ ಮತ್ತಿನೂ ತಲೆ ಕೆಡಿಸೋದು, ಸೀದಾ ಹೋಗಿ ಬಿಲ್ ಬಾಕ್ಸ್ ತೊಗೊಂಡು ಧೈರ್ಯವಾಗಿ ಕಂಪ್ಲೇಂಟ್ ಮಾಡಿ ಒಂದು 3 ತಿಂಗಳಿಲ್ಲ
2 ತಿಂಗಳದಾಗ ರಿಟರ್ನ್ ಮಾಡ್ತಾರೆ ನಾವು 100% ಗ್ಯಾರಂಟಿ ಇದೆ. ಇದೇ ಅಭಿಪ್ರಾಯದಿಂದ ನಿಮಗೂ ಒಂದು ಸ್ವಲ್ಪ ನನ್ನ ಮೊಬೈಲ್ ಊರಲ್ಲಿ ಕಳ್ದಿತ್ತು ಸರ್. ಅದಕ್ಕೆ 1-2 ತಿಂಗಳದಾಗ ಹುಡುಕ್ ಕೊಟ್ಟಾರ ಸರ್. ಅವ್ರೇನು ಹುಡುಕ್ ಕೊಡ್ತಾರೆ, ಪೊಲೀಸರಿಗೆ ಏನು ಕೆಲಸ ಇರಲ್ಲ. ಹಿಂಗೆ ಎಲ್ಲ ಭಾಳ ಹಿಂಗೆ ತಮಾಷೆ ಮಾಡ್ಯಾರ ಸರ್. ಅದು ಏನು ನಾ ತಲೆ ಕೆಡಿಸೋಲ್ಲ, ಸೀದಾ ಹೋಗಿ ಠಾಣಾದಾಗ ಅರ್ಜಿ ಮಾಡಿದ್ ಸರ್, ಅರ್ಜಿ ಕೊಟ್ಟಿನಿ ಸರ್. ಅದು ಆದ ನಂತರ 1-2 ತಿಂಗಳದಾಗೆ ನನ್ನ ಮೊಬೈಲ್ ಹುಡುಕ್ ಕೊಟ್ಟಿರಿ ಸರ್. ಫುಲ್ ಖುಷಿ ಅನಿಸ್ಲತ್ತ ಸರ್. 21,000 ಕಷ್ಟಪಟ್ಟು ಫಸ್ಟ್ ಸ್ಯಾಲ್ರಿ ಆದಾಗೆ ಪೇಮೆಂಟ್ ತೊಗೊಂಡಿ ಸರ್. ನಾ ಡ್ರೈವರ್ ಇದ್ದೀನಿ ಸರ್. ಅಂದ್ರೆ ನನಗೆ ಒಂಥರ ಭಾಳ ಖುಷಿ ಅಲ್ಲತ್ತ ಸರ್. ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಮತ್ತು ವಾಸವಿ ಕ್ಲಬ್ ವಾನಪ್ರಸ್ಥ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ಇರುವ ಲಾಹುಟಿ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಷಷ್ಠಿಪೂರ್ತಿ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್, ವಾಸವಿ ಕ್ಲಬ್ ವಾನಪ್ರಸ್ಥ ಕಲಬುರಗಿ ಇವರ ವತಿಯಿಂದ ಸಾಮೂಹಿಕ ಷಷ್ಠಿ ಪೂರ್ತಿ ಮಹೋತ್ಸವ ಕಾರ್ಯಕ್ರಮವು ಗುರುವಾರ ದಿನಾಂಕ 7ನೇ ಮೇ 2026ರಂದು ಬೆಳಗ್ಗೆ 7:45 ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ಇರುವ ಲಾಹುಟಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಷಷ್ಠಿ ಪೂರ್ತಿ ಮಹೋತ್ಸವದ ಅಂಗವಾಗಿ ಗಣಪತಿ ಪೂಜೆ, ಆಯುಷ್ಯ ಹೋಮ, ಷಷ್ಠಿ ಪೂರ್ತಿ ಸಂಪ್ರದಾಯಗಳು ಮತ್ತು ಮಂಗಳ ಆರತಿಯನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ವಾಸವಿ ಕ್ಲಬ್ ವಾನಪ್ರಸ್ಥ ಕಲಬುರಗಿಯ ಅಧ್ಯಕ್ಷರಾದ ವಿಎನ್ ಕೆಸಿಜಿಎಫ್ ಶ್ರೀಕಾಂತ್ ಜಾಜಿ, ಕಾರ್ಯದರ್ಶಿಗಳಾದ ವಿಎನ್ ಜಿ ಕುಮಾರ್, ಖಜಾಂಚಿಗಳಾದ ವಿಎನ್ ಕೆಸಿಜಿಎಫ್ ವೆಂಕಟೇಶ್ ಗುಪ್ತಾ, ಸಾಮೂಹಿಕ ಷಷ್ಠಿ ಪೂರ್ತಿ ಮಹೋತ್ಸವ ರಿಸೆಪ್ಷನ್ ಕಮಿಟಿಯ ಚೇರ್ಮನ್ ರಾಘವೇಂದ್ರ ಮೈಲಾಪುರ್, ಸದಸ್ಯರುಗಳಾದ ಅರವಿಂದ್ ಚಿಕಟ್ವಾರ್, ಸಂಜೀವ್ ಗುಪ್ತಾ, ಮಲ್ಲಿಕಾರ್ಜುನ ಗಂಗಾ, ಶ್ರೀಕಾಂತ್ ಜಾಜಿ, ಅಕ್ಷತಾ ಪ್ರಧಾತೂರಿ, ಸುಧಾಕರ್ ಒಬ್ಬಳು ಶೆಟ್ಟಿ, ಅಮರ್ ಮಾಂಕಲ್, ರೋಹನ್ ಉಪ್ಪಳ್ಳಿ, ವೀರೇಶ್ ವಾಗಣಗೇರಿ, ಶಾರದಾ ಪರಸ್ವಾರ್, ನೀತಾ ಮಾದಮ ಶೆಟ್ಟಿ, ಹಣಮಯ್ಯ ಬೇಲೂರೆ ಸೇರಿದಂತೆ ವಾಸವಿ ಕ್ಲಬ್ ವಾನಪ್ರಸ್ಥ ಕಲಬುರಗಿಯ ಆಡಳಿತ ಮಂಡಳಿಯ ಸದಸ್ಯರಾದ ಚಾರ್ಟರ್ ಪ್ರೆಸಿಡೆಂಟ್ ವಿಎನ್ ಕೆಸಿಜಿಎಫ್ ಶ್ರೀಪಾದ್ ಘಂಟೋಜಿ, ವಿಎನ್ ಕೆಸಿಜಿಎಫ್ ಪ್ರೋಗ್ರಾಂ ಕೋಆರ್ಡಿನೇಟರ್ ಅರವಿಂದ್ ಚಿಕಟ್ವಾರ್, ರೀಜನಲ್ ಚೇರ್ಮನ್ ಡಾಕ್ಟರ್ ಕೆಟಿ ಪಾಲಾದಿ, ಝೋನಲ್ ಚೇರ್ಮನ್ ವಿಜಯ್ ಪ್ರಕಾಶ್ ಗಂಗಾ, ಅಧ್ಯಕ್ಷರಾದ ಶ್ರೀಕಾಂತ್ ಜಾಜಿ, ಉಪಾಧ್ಯಕ್ಷರಾದ ಬಾಲಚಂದ್ರ ಬಾವುಗಿ, ಪ್ರೊ ಹಣಮಯ್ಯ ಬೇಲೂರೆ, ಕಾರ್ಯದರ್ಶಿಗಳಾದ ಜಿ ಕುಮಾರ್, ಜಂಟಿ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಮಾನ್ಕಲ್, ಖಜಾಂಚಿಗಳಾದ ವೆಂಕಟೇಶ್ ಗುಪ್ತಾ, ಮಹಿಳಾ ಪ್ರತಿನಿಧಿಗಳಾದ ವಾಸಂತಾ ಪ್ರಧಾತೂರಿ ಉಪಸ್ಥಿತರಿದ್ದರು. ಇದೇ ವೇಳೆ ಭಾಗವಹಿಸಿದವರಿಗೆ ಸನ್ಮಾನ ಸಮಾರಂಭ ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆರ್ಯ ವೈಶ್ಯ ಸಮಾಜ ಕಲಬುರಗಿ ಅಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರ್ ಹಾಗೂ ವಿಎನ್ ಪ್ರೊ ಗೋಲ್ಡನ್ ಕೆಸಿಜಿಎಫ್ ವೈಷ್ಣವಿ ಕಾಶಿ, ಡಿಸ್ಟ್ರಿಕ್ಟ್ V302A ಗವರ್ನರ್ ವಿಸಿಐ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಆರ್ಯ ವೈಶ್ಯ ಸಮಾಜದ ಕಾರ್ಯದರ್ಶಿಗಳಾದ ಸಂಜೀವ್ ಗುಪ್ತಾ, ವೈಸ್ ಗವರ್ನರ್ ವಿಎನ್ ಕೆಸಿಜಿಎಫ್ ವಿ ಪ್ರಸನ್ನ ಕುಮಾರಿ, ವಿಎನ್ ಗೋಲ್ಡನ್ ಕೆಸಿಜಿಎಫ್ ಐಎನ್ಟಿಎಲ್ ಅಡಿಷನಲ್ ಟ್ರೆಜರರ್ ಎನ್ವಿ ಸರಳಾ ರವಿ, ವಿಎನ್ ಪ್ರೊ ಗೋಲ್ಡನ್ ಕೆಸಿಜಿಎಫ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಶ್ವತ್ಥ ನಾರಾಯಣ ಮೂರ್ತಿ ಕೆಎ, ಕ್ಯಾಬಿನೆಟ್ ಟ್ರೆಜರರ್ ವಿಎನ್ ಕೆಸಿಜಿಎಫ್ ಪಿಎಸ್ ರವೀಂದ್ರನಾಥ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವಾಸವಿ ಕ್ಲಬ್ ವಾನಪ್ರಸ್ಥ ಅಧ್ಯಕ್ಷರಾದ ಶ್ರೀಕಾಂತ್ ಜಾಜಿ ವಹಿಸಿದ್ದರು. ಓಂ ಆದಿಶಕ್ತೇ ನಮಃ, ಓಂ ವಿದ್ಯಾದಾತ್ರಾಯ ನಮಃ, ಓಂ ಶುಭಾಯ ನಮಃ, ಓಂ ಧರ್ಮ ಸ್ವರೂಪಿಣೇ ನಮಃ, ಓಂ ನಾಗರೂಪಿಣೇ ನಮಃ, ಓಂ ವೇದಮೂರ್ತಿ ನಮೋ ನಮಃ. ಅಲ್ಲಿ ದೇವಿಗೆ ನೈವೇದ್ಯವನ್ನು ಮಾಡಬೇಕು. ನಿಮ್ಮ ಎದುರುಗಡೆ ಡ್ರೈ ಫ್ರೂಟ್ಸ್ ಇಟ್ಟಿಲಾಗಿದೆ, ಬಾದಾಮು, ಕಾಜು ಅವೆಲ್ಲ ಇಟ್ಟಿದ್ದೇವೆ. ಅದರಲ್ಲಿ ಕವರ್ದಿಂದ ತೆಗೆದು ವಿನಾಶನಂ ಓಂ ಸರ್ವಬಾಧ ವಿನಿರ್ಮುಕ್ತ ಧನ ಧಾನ್ಯ ಸುಧಾನ್ವಿತ ಮನುಷ್ಯ ಮತ್ತ ನ ಸಂಶಯ ಇವತ್ತಿನ ದಿವಸ ಕಲಬುರಗಿ ಆರ್ಯ ವೈಶ್ಯ ಸಮಾಜ ವತಿಯಿಂದ ಈ ಒಂದು ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಮತ್ತು ಕಲಬುರಗಿ ಆರ್ಯ ವೈಶ್ಯ ಸಮಾಜ ಈ ಒಂದು ಷಷ್ಠಿ ಪೂರ್ತಿ ಅಂದ್ರೆ 60 ವರ್ಷದ ಮೇಲ್ಪಟ್ಟಿದ್ದವರಿಗೆ ಈ ಒಂದು ಭಾಗ್ಯ, ಒಂದು ಪುಣ್ಯದ ಮದುವೆ ಅಂತ ಆ ತರ ಒಂದು
ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಕರ್ನಾಟಕ ಪ್ರದೇಶದಿಂದ ಆರ್ಯ ವೈಶ್ಯ ಜನಾಂಗರು ಇವತ್ತು ಈ ಒಂದು ಫಂಕ್ಷನ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಆ ವಾಸವಿ ಮಾತೆ ದೇವಿ ವಾಸವಿ ಮಾತೆಯವರ ಆಶೀರ್ವಾದ ಮತ್ತು ಶ್ರೀ ನಗರೇಶ್ವರ ದೇವರ ಈ ಒಂದು ಕೃಪೆಯಿಂದ ಕೃಪೆಯಿಂದ ಈ ಒಂದು ಫಂಕ್ಷನ್ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ನಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತೀನಿ. ಇವತ್ತಿನ 108 ದಂಪತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನೋಂದಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸಾಮೂಹಿಕ ಷಷ್ಠಿ ಪೂರ್ತಿ ಸಭೆಯನ್ನು ಇದು ಮೊಟ್ಟ ಮೊದಲಿಗೆ ಈ ಕಲ್ಯಾಣ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ನಡೀತಾ ಇದ್ದಂತ ಒಂದು ದೊಡ್ಡ ವ್ಯವಸ್ಥೆ. ಬಹಳಷ್ಟು ಮಹಿಳೆಯರು, ವಾಸವಿ ಕ್ಲಬ್ ಅವರು ಮತ್ತು ಆರ್ಯ ವೈಶ್ಯ ಎಲ್ಲ ಜನಾಂಗರು ಇದಕ್ಕೆ ಬಹಳ ಸ್ಫೂರ್ತಿಯಿಂದ ನಡೆಸಿಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತೇನೆ. ವಾಸವಿ ಇವತ್ತು ಗುಲ್ಬರ್ಗಾದಲ್ಲಿ ವಾಸವಿ ಕ್ಲಬ್ ಕಲಬುರಗಿ ವಾನಪ್ರಸ್ಥ ವತಿಯಿಂದ ಸಾಮೂಹಿಕ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸುಮಾರು 73 ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 302 ಬೆಂಗಳೂರು ಗವರ್ನರ್ ಶ್ರೀಮತಿ ವೈಷ್ಣವಿ ಕಾಶಿ ಅವರು, ಇಂಟರ್ನ್ಯಾಷನಲ್ ಸೆಕ್ರೆಟರಿ ಸರಳಾ ದೇವಿ ಅವರು ಬಂದಿದ್ದಾರೆ. ಹಾಗೆ ನಾವು ಮತ್ತೆ ಸುಮಾರು 8-10 ಕಡೆಯಿಂದ ಕರ್ನಾಟಕ ಭಾಗದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 73 ದಂಪತಿಗಳಿಗೆ ನಾನು ವಾಸವಿನಾಯಕ್ ಮಹಾದೇವ್ ಮುಕ್ತ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ಅವರಿಗೆ ನಾನು ಶುಭ ಕೋರುತ್ತೇನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ 281 ಜನ ಸಿಬ್ಬಂದಿಯನ್ನು ಏಕಾಏಕಿ ಕೈಬಿಟ್ಟಿದ್ದು, ಈ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ 281 ಜನ ಸಿಬ್ಬಂದಿಗಳು ನ್ಯಾಯಕ್ಕಾಗಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತಿದ್ದಾರೆ. ಸದಾ ಒಂದಿಲ್ಲ ಒಂದು ಸುದ್ದಿಯಲ್ಲಿ ಇರುವ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇದೀಗ ಮತ್ತೆ ಸುದ್ದಿಯಲ್ಲಿ ಇದ್ದು, ವಿಶ್ವವಿದ್ಯಾಲಯದಲ್ಲಿ ಕಳೆದ ಹಲವು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ 281 ಜನ ಸಿಬ್ಬಂದಿಗಳಿಗೆ ಹುದ್ದೆಯಿಂದ ಏಕಾಏಕಿ ಕೈಬಿಡಲಾಗಿದೆ. ಹೀಗಾಗಿ ಇದೀಗ ಆ ಸಿಬ್ಬಂದಿಗಳು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ನ್ಯಾಯಕ್ಕಾಗಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತಿದ್ದಾರೆ. ಇಲ್ಲಿದೆ ಅದರ ಕಂಪ್ಲೀಟ್ ರಿಪೋರ್ಟ್. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ನೌಕರರನ್ನು ಕೈಬಿಟ್ಟಿರುವ ವಿಶ್ವವಿದ್ಯಾಲಯದ ನಿರ್ಧಾರಕ್ಕೆ ಹೊರಗುತ್ತಿಗೆ ನೌಕರರ ಆಕ್ರೋಶ. ವಿಶ್ವವಿದ್ಯಾಲಯದಲ್ಲಿ ಮರಳಿ ಹುದ್ದೆ ಕೊಡುವಂತೆ ಸಿಬ್ಬಂದಿಗಳ ಧರಣಿ. ಹೀಗೆ ಬೇಕೇ ಬೇಕು, ನ್ಯಾಯ ಬೇಕು ಎಂದು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಹೋರಾಟ ನಡೆಸುತ್ತಿರುವ ಇವರೆಲ್ಲ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿವಿಧ ಡಿಪಾರ್ಟ್ಮೆಂಟ್ ಹಾಗೂ ಆಡಳಿತ ವಿಭಾಗದಲ್ಲಿ ಬೆಂಗಳೂರು ಮೂಲದ ಜಿ ಡಿಜಿಟಲ್ ವೆಬ್ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ಏಜೆನ್ಸಿ ಮೂಲಕ ಕಳೆದ ಹಲವು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ವಿವಿಧ ಹುದ್ದೆಗಳ ಮೇಲೆ ಕೆಲಸ ಮಾಡುತ್ತಿದ್ದರು. ಆದರೆ ಏಪ್ರಿಲ್ 30ರಂದು ನಡೆದ ಸಿಂಡಿಕೇಟ್ ಸಭೆಯಲ್ಲಿ ಏಜೆನ್ಸಿ ಗುತ್ತಿಗೆ ರದ್ದು ಮಾಡಿ ಸಿಬ್ಬಂದಿಗಳನ್ನು ಕೈಬಿಡುವ ನಿರ್ಧಾರ ಕೈಗೊಂಡಿದ್ದಾರೆ. ಇನ್ನು ಸಿಂಡಿಕೇಟ್ ಸಭೆಯಂತೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ಒಟ್ಟು 281 ಸಿಬ್ಬಂದಿಗಳನ್ನು ವಿಶ್ವವಿದ್ಯಾಲಯ ಕೈಬಿಟ್ಟಿದೆ. ವಿಶ್ವವಿದ್ಯಾಲಯದ ಈ ನಿರ್ಧಾರದಿಂದ ಇದೇ ಹುದ್ದೆ ನಂಬಿ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ಸಿಬ್ಬಂದಿಗಳಿಗೆ ದಿಕ್ಕು ಕಾಣದಂತಾಗಿದ್ದು, ವಿಶ್ವವಿದ್ಯಾಲಯ ಆರಂಭವಾದ ನಂತರ ಇಲ್ಲಿಯವರೆಗೂ ಏಜೆನ್ಸಿ ಬದಲಾದರೂ ಸಹ ಯಾರನ್ನು ಕೈಬಿಟ್ಟಿರಲಿಲ್ಲ. ಈಗ ಉದ್ದೇಶ ಪೂರ್ವಕವಾಗಿ ಹೊರಗುತ್ತಿಗೆ ನೌಕರರನ್ನು ತೆಗೆಯಲಾಗಿದೆ ಎಂದು ವಿಶ್ವವಿದ್ಯಾಲಯದ ಅಧಿಕಾರಿಗಳ ವಿರುದ್ಧ ಹೊರಗುತ್ತಿಗೆ ನೌಕರರು ಆರೋಪಿಸುತ್ತಿದ್ದಾರೆ. ಇನ್ನು ವಿಶ್ವವಿದ್ಯಾಲಯ ಯಾವಾಗ ಏಜೆನ್ಸಿ ರದ್ದು ಮಾಡಿ ಹೊರಗುತ್ತಿಗೆ ನೌಕರರನ್ನು ಕೈಬಿಟ್ಟರೋ ಅಂದಿನಿಂದ ಈ ಸಿಬ್ಬಂದಿಗಳು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತಿದ್ದು, ಎಲ್ಲಿಯವರೆಗೆ ಆದೇಶ ರದ್ದು ಮಾಡುವುದಿಲ್ಲ ಅಲ್ಲಿಯವರೆಗೆ ಹೋರಾಟ ನಡೆಸುವುದಾಗಿ ಸಿಬ್ಬಂದಿಗಳು ಎಚ್ಚರಿಕೆ ನೀಡಿದ್ದಾರೆ. ಕಳೆದ 15 ವರ್ಷಗಳಿಂದ ವಿಶ್ವವಿದ್ಯಾಲಯದಲ್ಲಿನ ನೌಕರಿ ಆಧಾರದ ಮೇಲೆ ಕುಟುಂಬ ನಡೆಸುತ್ತಿದ್ದೇವೆ. ಹೀಗೆ ಏಕಾಏಕಿ ಕೈಬಿಟ್ಟರೆ ಹೇಗೆ? ನಮ್ಮ ಕುಟುಂಬ ರಸ್ತೆಗೆ ಬರುತ್ತದೆ ಎಂದು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ. ಸದ್ಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆರ್ಥಿಕ ಸ್ಥಿತಿಯ ಪ್ರಕಾರ 281 ಸಿಬ್ಬಂದಿಗಳಲ್ಲಿ 100 ಜನ ಸಿಬ್ಬಂದಿಗಳಿಗೆ ಮಾತ್ರ ನೌಕರಿಗೆ ಅವಕಾಶವಿದೆ. ಆದರೆ ಈ ಹಿಂದಿನ ಕೆಲ ವಿಸಿಗಳು ಬೇಕಾಬಿಟ್ಟಿಯಾಗಿ ಹೆಚ್ಚುವರಿ ಹುದ್ದೆ ತೆಗೆದುಕೊಂಡಿರುವುದೇ ಇದೀಗ ಇತರೆ ಸಿಬ್ಬಂದಿಗಳಿಗೆ ಸಂಕಷ್ಟ ತಂದಿದೆ. ಹೀಗಾಗಿ ಆದಷ್ಟು ಬೇಗ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ಸಿಬ್ಬಂದಿಗಳ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಾಗಿದೆ.
ಗುಲ್ಬರ್ಗ ವಿಶ್ವವಿದ್ಯಾಲಯ ಗುತ್ತಿಗೆ ನೌಕರರ ಸಂಘವು ವೇತನ ವಿಳಂಬ ನೀತಿಯನ್ನು ಮತ್ತು ಗುತ್ತಿಗೆದಾರರ ಒಂದು ಪದ್ಧತಿಯಿಂದ ಹೊರಬರಲು ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ನೇರ ಪಾವತಿ ಅಡಿಯಲ್ಲಿ ಒಂದು ಸೌಲಭ್ಯ ಕಲ್ಪಿಸಿಕೊಡಬೇಕು ಮತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಬೇಕು ಮತ್ತು ಪ್ರತಿ ತಿಂಗಳ ಸಂಬಳ 7ನೇ ತಾರೀಕೊಳಗೆ ನೀಡುವಂಥ ಒಂದು ಪ್ರಸ್ತಾವನೆ ಇಟ್ಟುಕೊಂಡು ಈ ಹೋರಾಟಕ್ಕೆ ನಾವು ನಿಂತಿದ್ದೆವು. ಕಳೆದ 29 ಏಪ್ರಿಲ್ನಲ್ಲಿ ನಾವು ಧರಣಿಗೆ ಕುಂತಿದ್ದ ಸಂದರ್ಭದಲ್ಲಿ ಈ ಒಂದು ಏಜೆನ್ಸಿ ಅಡಿಯಲ್ಲಿ ಪೇಮೆಂಟ್ ತೊಗೊಳ್ತಾ ಇರೋದು ಪ್ರತಿ ತಿಂಗಳು 4 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಸಂಬಳ ಬಿಡುಗಡೆ ಆಗುತ್ತಿರೋದ್ರಿಂದ ಕುಟುಂಬ ನಿರ್ವಹಣೆ ಸಮಸ್ಯೆ ಆಗ್ತಿದೆ. ಇದು ಕಳೆದ 15-20 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೆವು. 10 ಏಜೆನ್ಸಿಗಳು ಬದಲಾವಣೆ ಆದರೂ ಖಾಯಮಾಗಿ ಸಿಬ್ಬಂದಿಗಳು ನಾವು ಇಲ್ಲೇ ಕೆಲಸ ಮಾಡ್ತಾ ಬಂದಿದ್ದೇವೆ. ಆ ಒಂದು ವೇತನ ವಿಳಂಬ ನೀತಿಯಿಂದ ನಾವು ಶೋಷಣೆಗೆ ಒಳಗಾಗ್ತಾ ಇದ್ದೀವಿ. ಇದು ಪ್ರತಿ ರಾಜ್ಯದಲ್ಲೂ ನಡೀತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳ ಸಮಸ್ಯೆ ಆಗಿರೋದ್ರಿಂದ ಎಲ್ಲ ನೌಕರಿ ಕುಟುಂಬ ನಿರ್ವಹಣೆ ಸಮಸ್ಯೆ ಆಗ್ತಾಯಿದೆ ಮತ್ತು ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ನೇರ ಪಾವತಿಗೆ ಅವಕಾಶ ಕಲ್ಪಿಸಿಕೊಟ್ಟಿರುವಂತೆ ನಮ್ಮ ವಿಶ್ವವಿದ್ಯಾಲಯದವರು ನೇರ ಪಾವತಿಯಿಂದ ನಮ್ಮ ವೇತನ ಬಿಡುಗಡೆ ಮಾಡಿ ಪ್ರತಿ ತಿಂಗಳು 7ನೇ ತಾರೀಕೊಳಗೆ ಸಂಬಳ ನೀಡುವಂತೆ ಕೆಲಸ ಆಗಬೇಕಂತ ಹೋರಾಟಕ್ಕೆ ಇಳಿದ್ವಿ. ಆದರೆ ವಿಶ್ವವಿದ್ಯಾಲಯವು 29ನೇ ತಾರೀಕು ನಾವು ಧರಣಿ ಕುಂತ ಸಂದರ್ಭದಿಂದ 30ನೇ ತಾರೀಕು ಏಜೆನ್ಸಿ ಅವಧಿ ಮುಗಿದಿದೆ ಅಂಥೇಳಿ ಕಾರ್ಮಿಕ ದಿನಾಚರಣೆಯಿಂದೇ ಈ 281 ಕಾರ್ಮಿಕರ ಕುಟುಂಬವನ್ನು ಬೀದಿಗೆ ತಳ್ಳುವಂಥ ನೀತಿ ಆದೇಶ ಹೊರಡಿಸಿದೆ. ಅದನ್ನು ನಾವು 281 ಜನ ಸಿಬ್ಬಂದಿಗಳು ಮತ್ತು ಕಾರ್ಮಿಕರು ಈ ನೀತಿ ಮತ್ತು ಆದೇಶವನ್ನು ಖಂಡಿಸುತ್ತೇವೆ. ಈ ಒಂದು ದಬ್ಬಾಳಿಕೆ ಒಂದು ಜೀವನದಲ್ಲಿ ಸೇವಾ ಭದ್ರತೆ ಕಲ್ಪಿಸುವಂಥ ನಿಟ್ಟಿನಲ್ಲಿ ನಾವು ಒಂದು ಹೋರಾಟ ಸಾಗಿದ್ದೆವು. ಆದರೆ ಈ ಸೇವೆ ಇಲ್ಲದಂತೆ ಮಾಡಿದ ಈ ಒಂದು ಆದೇಶ ಅದನ್ನು ಹಿಂಪಡೆಯಬೇಕು, ಮುಂದೆ ಕಾರ್ಮಿಕರೇ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ನಾವು ಧರಣಿಗೆ ಕೂತು ಇವತ್ತಿಗೆ 8 ದಿವಸ ಆಯ್ತು ರೀ. ಎಲ್ಲ ನಮಗೆ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಫೋನ್ ಮಾಡಿ ಕರೆ ಮಾಡಿ ಕುಲಪತಿಗಳಿಗೆ ಮಾತಾಡಿದ್ರು, ಅದನ್ನು ಯಾವುದೂ ರೆಸ್ಪಾನ್ಸ್ ಇಲ್ಲ ರೀ. ಮತ್ತಿಮೂಡ್ ಸಾಹೇಬ್ರು ಬಂದು ಕೂತು ಏನಿದು ಅನ್ಯಾಯ ಹಿಂಗೆ ಅಂತೇಳಿ ಅಂತ ಕೇಳಿದ್ರು ರೆಸ್ಪಾನ್ಸ್ ಇಲ್ಲ. ಯಾರಿಗೂ ಏನೂ ಕೇಳ್ತಾ ಇಲ್ಲ ರೀ. ಅವ್ರ ಹಠನೇ ಅವ್ರು ಸಾಧಿಸ್ತಾ ಇದ್ದಾರೆ. ಇದು ಯಾಕಂದ್ರೆ ನಮ್ಮಂಥವ್ರು ಬಡವ್ರಿಗೆ ಇಟ್ಕೊಂಡು ಇವ್ರು ಷಡ್ಯಂತ್ರ ನಡೆಸ್ಲತ್ತಾರ ರೀ. ಇದ್ರ ಹಿಂದೆ ಏನೋ ಒಂದು ದೊಡ್ಡ ಕೈವಾಡ ಅದ ರೀ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ರೀ. ಇಲ್ಲಿವರೆಗೆ ಇಷ್ಟು ವರ್ಷ ಆಯ್ತು ನಾವು ಮಾಡ್ಲತ್ತು, ಯಾರೂ ಆ ಥರ ನಮಗೆ ಮಾಡಿಲ್ಲ. ನಾವು ಅಂದ್ಕೊಂಡಿದ್ದಿಲ್ಲ ಭೀ ಇದು ಆ ಥರ ನಮಗೆ ಮಾಡ್ಲಿಕ್ಕತ್ತಾರ. ಮತ್ತು ಹಿಂದಿಂದವರಿಗೆಲ್ಲ ಇವ್ರು ಕ್ಯಾರೆ ಅನ್ನೋವಾಗ ಇನ್ನು ನಾವು ಎಲ್ಲಿ ಬಡ್ರು ಅವ್ರಿಗೆ ಹತ್ಬೇಕು ರೀ. ಇಷ್ಟು ಅನ್ಯಾಯ ನಮಗೆ ಆಗ್ಲಿಕ್ಕತ್ತದ. ಬಟ್ ನಾವು ಬಿಡಲ್ರಿ, ನಾವು ಬಿಡಲ್ಲ. ಏನೇ ಆಗಲಿ ಇವತ್ತು 8 ದಿವಸ ಅದ, ಇನ್ನೂ 1 ತಿಂಗಳು ಹೋದರೂ ನಾವು ಧರಣಿ ಮಾಡ್ತೀವಿ. ಏನು ಅನ್ನೋದು ನಮ್ಮದೇ ಜಯ ನಾವು ಸಾಧಿಸ್ಕೋತೀವಿ. ಏನು ನಮಗೆ ಅನ್ಯಾಯ ಆಗ್ಯದ ಸ್ಯಾಲ್ರಿ ಕೇಳಿದ್ರೇ ಈ ಥರ ನಮಗೆ ಅಪೋಸಿಟ್ ಮಾತಾಡ್ಕೇಸಿ ನೌಕರಿಲಿಂದ ತೆಗೆಯೋದು, ಇಲ್ಲ ನೀವು ನಮಗೆ ಅವಶ್ಯಕತೆ ಇಲ್ಲ ಟೆಂಡರ್ ಕರಿತೀವಿ ಅಂತ ಆ ಥರ ನಮಗೆ ಹಠ ಹಿಡ್ಕೊಂಡು ಕೂತಾರ್ರಿ. 281 ಜನ ಇದ್ದೀವಿ ರೀ. ನಾವು ಬರೀ 29 ಕೂತೀವಿ ಧರಣಿ. ಆವತ್ತು ನೆಕ್ಸ್ಟ್ ಡೇನೇ 30 ತಾರೀಕು ದಿವಸ ನಮಗೆ ಆದೇಶ ಹೊರಡಿಸಿದ್ರಿ ಅವರು. ಕೆಲಸದಿಂದ ನಿಮಗೆ ಬಿಡುಗಡೆ ಮಾಡಲಾಗಿದೆ, ಸಿಂಡಿಕೇಟ್ ಅನುಮೋದನೆ ಅಂತ ಅದ್ರಾಗ ಹಾಕ್ಯಾರ. ಇನ್ನೂವರೆಗೂ ಸಿಂಡಿಕೇಟ್ದವ್ರು ಯಾರೂ ಬಂದಿಲ್ಲ, ಅವ್ರದ್ದು ಅನುಮೋದನೆ ಇಲ್ಲ ಅಂತ ನಮಗೆ ಎದುರ ಮುಖಾಮುಖಿ ಬಂದು ಸಿಂಡಿಕೇಟ್ ಮೆಂಬರ್ಗಳು ಹೇಳಿದ್ರು. ಬಟ್ 8 ದಿವಸ ತನಕ ನೀವು ಸುಮ್ಮನೆ ಯಾಕೆ ಕೂತೀರಿ? ನಿಮ್ಮ ಅನುಮೋದನೆ ಇಲ್ಲ ಅಂದ್ರೆ ನೀವು ಫೈಟ್ ಮಾಡಬೇಕು. ನನ್ನ ಬಗ್ಗೆನೇ ಒಬ್ರು ಯಾರೋ ಸುಳ್ಳು ಪ್ರಚಾರ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಾ ಕೇಳ್ತೀನಿ ನನಗೆ ಯಾಕೆ ಅಂದಿರಿ ನೀವು ಅಂತ. ಆ ಥರ ಅವ್ರು ಬರಬೇಕಾಗಿತ್ತು, ಕೇಳಬೇಕಾಗಿತ್ತು. ಇಷ್ಟಾದರೂ ಸಿಂಡಿಕೇಟ್ ಮೆಂಬರ್ಗಳ್ನೂ ಬರ್ತಾ ಇಲ್ಲ, ಕುಲಸಚಿವರನ್ನೂ ಇಲ್ಲ, ಕುಲಪತಿಗಳನ್ನೂ ಇಲ್ಲ. ಆ್ಯಕ್ಚುಲಿ ಕುಲಸಚಿವರು ಇಲ್ಲೇ ಇದ್ದವ್ರಿ, ಒಂದು ಪ್ರೊಫೆಸರ್ ಅವ್ರು ಅಂಥ ಚೇರ್ ಬಿಟ್ಟು ಇಂಥ ಚೇರಿಗೆ ಅವರೇ ಫೈಟ್ ಮಾಡ್ತಾರೆ. ಇನ್ನು ನಮ್ದು ಹಕ್ಕು ನಾವು ಕೇಳಬಾರ್ದ್ರಿ. ನಮಗಿರೋ ಸಂಬಳನೇ ಇಷ್ಟು, ಇಂಥದ್ರಲ್ಲಿ ನಮ್ದು ನಾವು ಕೇಳಿದ್ರೇ ನಮಗೆ ಆ್ಯಕ್ಚುಲಿ ಅನ್ಯಾಯ ಮಾಡಿದವ್ರು ನಮ್ಮವ್ರು ಆಗಿರ್ತಕ್ಕಂಥವ್ರೆ ಕುಲಸಚಿವರು ರೀ. ಇನ್ನು ಕುಲಪತಿಗಳು ಎಲ್ಲಿಂದೋ ಬಂದಾರ, ಅವ್ರಿಗೆ ನಾವು ಅನ್ನಂಗಿಲ್ಲ. ಬಟ್ ಅವ್ರದ್ದು ಇವ್ರು ಕೇಳ್ತಾರೋ ಇವ್ರದ್ದು ಅವ್ರು ನಮಗೆ ಗೊತ್ತಿಲ್ಲ. ಬಟ್ ನಮಗೆ ಅನ್ಯಾಯ ಮಾತ್ರ ಕುಲಸಚಿವರು ಕುಲಪತಿಗಳು ಕೂಡ ನಮಗೆ ಅನ್ಯಾಯ ಮಾಡಲಿಕ್ಕೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿಯ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು TCS ಅಯಾನ್ ಸಂಸ್ಥೆಯೊಂದಿಗೆ ವಿಶೇಷ ಪ್ಲೇಸ್ಮೆಂಟ್ ತರಬೇತಿ ಮತ್ತು ಇಂಟರ್ನ್ಶಿಪ್ ಕೇಂದ್ರೀಕೃತ ಕಾರ್ಯಕ್ರಮಕ್ಕಾಗಿ ಸಹಭಾಗಿತ್ವ ಘೋಷಿಸಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು.
ಟಿಸಿಎಸ್ ಅಯಾನ್ ಇಂಡಸ್ಟ್ರಿ ಫೋಕಸ್ಡ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಂಗೆ ಕರ್ನಾಟಕದಿಂದ ಆಯ್ಕೆಯಾದ ಕೇವಲ 2 ಸಂಸ್ಥೆಗಳಲ್ಲಿ ಒಂದು ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಕರ್ನಾಟಕದಲ್ಲಿ ಕೈಗಾರಿಕಾ ಸಿದ್ಧತೆಯ ಎಂಜಿನಿಯರಿಂಗ್ ಶಿಕ್ಷಣವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿ ಕಲಬುರಗಿ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯು ವಿದ್ಯಾರ್ಥಿಗಳ ಉದ್ಯೋಗಾರ್ಹತೆ ಮತ್ತು ವೃತ್ತಿ ಸಿದ್ಧತೆಯನ್ನು ವೃದ್ಧಿಸುವ ಉದ್ದೇಶದಿಂದ ಟಿಸಿಎಸ್ ಅಯಾನ್ ಸಂಸ್ಥೆಯೊಂದಿಗೆ ವಿಶೇಷ ಪ್ಲೇಸ್ಮೆಂಟ್ ತರಬೇತಿ ಹಾಗೂ ಇಂಟರ್ನ್ಶಿಪ್ ಕೇಂದ್ರೀಕೃತ ಕಾರ್ಯಕ್ರಮಕ್ಕಾಗಿ ಸಹಭಾಗಿತ್ವ ಘೋಷಿಸಿದೆ ಎಂದು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಶೆಟ್ಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷರಾದ ಉದಯ್ ಶಂಕರ್ ಶೆಟ್ಟಿ, ಎಸ್ಜಿಐ ನಿರ್ದೇಶಕರಾದ ಅನಿರುದ್ಧ ಶೆಟ್ಟಿ, ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಭುಜಿ ಕರಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ನಾವು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು ನೀವು ಬಂದಿದ್ದಕ್ಕೆ. ಇಲ್ಲಿ ಇವತ್ತು ನಾವು ಭಾಳ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಬೇಕಿತ್ತು. ಇದು ಕಲಬುರಗಿ ರೀಜನ್ಗೆ ಮತ್ತು ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ರೀಜನ್ಗೆ ಭಾಳ ಇಂಪಾರ್ಟೆಂಟ್ ಮತ್ತು ಭಾಳ ಇದು ಪ್ರೌಡ್ ಆಗೋ ಹೆಮ್ಮೆಯ ವಿಷಯ ಇದು. ಸೊ ನಮಗೆ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸು ಪಾರ್ಟ್ನರ್ ಆಗ್ತಾ ಇದ್ದೀವಿ ಫಾರ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆಪರ್ಚುನಿಟೀಸ್ ಇನ್ ಕಲಬುರಗಿ. ಸೊ ಇದು ಎಂಟೈರ್ ಕರ್ನಾಟಕ ಅಲ್ಲಿ ಬರೀ 2 ಕಾಲೇಜ್ಗೆ ಆಪರ್ಚುನಿಟಿ ಸಿಕ್ಕಿದೆ. ಫಸ್ಟ್ ಬಂದುಬಿಟ್ಟು PS ಕಾಲೇಜ್, ಆಮೇಲೆ ನಮ್ಮದು. ಸೊ ಇದು ಈ ಪಾರ್ಟ್ನರ್ಶಿಪ್ಪಿಂದ ಕಲಬುರಗಿ ರೀಜನಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗೆ ಎಲ್ಲರಿಗೆ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ಥ್ರೂ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ದವ್ರು ಬಂದು TCS ಅವ್ರು ಬಂದು ಅವರೇ ಟ್ರೈನಿಂಗ್ ಮಾಡಿ, ಅವರೇ ನಿಮಗೆ ಪ್ಲೇಸ್ಮೆಂಟ್ ಮಾಡಿ, ಅವರೇ ನಿಮಗೆ ಜಾಬ್ ಆಪರ್ಚುನಿಟೀಸ್ ಕೊಡ್ತಾರೆ. ಇದು ಭಾಳ ಪ್ರೌಡ್ ವಿಷಯ. ಬಿಕಾಸ್ ಎಂಟೈರ್ ಕರ್ನಾಟಕ, ಈವನ್ ಸೌತ್ ಇಂಡಿಯಾಲ್ಲೇ ವೆರಿ ಫ್ಯೂ ಕಾಲೇಜಸ್ ಸಿಕ್ಕಿದೆ ಈ ಆಪರ್ಚುನಿಟೀಸು. ಅದು ಕರ್ನಾಟಕ ಅಲ್ಲಿ ನಮ್ಮದು PS ಕಾಲೇಜು ಆ್ಯಂಡ್ ಶೆಟ್ಟಿ ಕಾಲೇಜ್ 2 ಕಾಲೇಜ್ಗಿದೆ. ಅದಕ್ಕಾಗಿ ನಾವು ಇದು ಪ್ರೆಸ್ ಮೀಟ್ ಮಾಡಿರೋದು, ಇದು ಅನೌನ್ಸ್ಮೆಂಟ್ ಮಾಡೋದಕ್ಕೆ. ಎಲ್ಲ ಸ್ಟೂಡೆಂಟ್ಸ್, ಕಲಬುರಗಿ ಸ್ಟೂಡೆಂಟ್ಸ್ ಆಗಲಿ, ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಆಗಲಿ, ಎಲ್ಲರೂ ಇದ್ರದ್ದು ಆಪರ್ಚುನಿಟಿದು ಫುಲ್ ಅಡ್ವಾಂಟೇಜ್ ತೆಕ್ಕೊಳ್ಳಿ, ಎಲ್ಲರದ್ದು ಫುಲ್ ಬೆನಿಫಿಟ್ ತೆಕ್ಕೊಳ್ಳಿ ಈ ಆಪರ್ಚುನಿಟಿಯಿಂದ. ನಾವು ಎಲ್ಲ ಜಾಬ್ಸ್ ಇಲ್ಲ ಅಂತೀವಿ ನಮ್ಮ ಭಾಗದವರಿಗೆ, ಆದರೆ ಇಂಥ ಆಪರ್ಚುನಿಟಿ ಅವ್ರಿಗೆ ಸಿಗೋದಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಸಮಥಿಂಗ್ ಲೈಕ್ ದಿಸ್ ಆಗ್ತಾಯಿದೆ. TCS ಅವರು ನಮ್ಮೂರಲ್ಲಿ ಬಂದು ನಮ್ಮೂರಲ್ಲಿ ಅವ್ರದ್ದು ಒಂದು ಹಬ್ ಮಾಡ್ತಾ ಇದ್ದಾರೆ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ಗೋಸ್ಕರ. ಅವ್ರಿಗೂ ಇದೆ ಭಾಳ ರಿಕ್ವೈರ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡೋಕ್ಕೆ. ನಮಗೂ ಪ್ಲೇಸ್ಮೆಂಟ್ ಮಾಡೋಕ್ಕೆ ಭಾಳ ಜನ ಇದ್ದಾರೆ. ಸೊ ಇಂಥ ಆಪರ್ಚುನಿಟಿ ನಾವು ಗುಲ್ಬರ್ಗಲ್ಲಿ ತಂದಿದ್ದೀವಿ. ಆ್ಯಂಡ್ ಇದು ಭಾಳ ಹೆಮ್ಮೆಯ ವಿಷಯ ನಮಗೆ, ಆ್ಯಂಡ್ ಕಲಬುರಗಿಗೂ ಇದು ಭಾಳ ಹೆಮ್ಮೆಯ ವಿಷಯ. ಕಲಬುರಗಿಯ APMCಯಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಕ್ರಾಂತಿ ಮಾಡಿದ ಮಹನೀಯರ ಪ್ರತಿಮೆ ಇರಬೇಕು ಎಂದು ಭಾರತೀಯ ಜನತಾ ಪಕ್ಷ ಕರ್ನಾಟಕದ ರಾಜ್ಯ ವಕ್ತಾರರಾದ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಹೇಳಿದ್ದಾರೆ. ಎಪಿಎಂಸಿಯು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಕೇಂದ್ರವಾಗಿದ್ದು, ಅಲ್ಲಿ ಪ್ರತಿಮೆ ಸ್ಥಾಪಿಸುವುದೇ ಆದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಮಹನೀಯರ ಪ್ರತಿಮೆ ಇರಬೇಕು. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸಿದ ಮತ್ತು ಹಸಿರು ಕ್ರಾಂತಿಯ ಹರಿಕಾರರಾದ ಡಾಕ್ಟರ್ MS ಸ್ವಾಮಿನಾಥನ್ ಅಂತಹವರ ಪ್ರತಿಮೆಯನ್ನು ಸ್ಥಾಪಿಸಿದರೆ ಅದಕ್ಕೊಂದು ಅರ್ಥವಿರುತ್ತದೆ. ಕರ್ನಾಟಕ ಹಾಲು ಮಹಾಮಂಡಳ KMF ಕಲಬುರ್ಗಿ ಪ್ರಾದೇಶಿಕ ಆವರಣದಲ್ಲಿ ಈ ದೇಶದಲ್ಲಿ ಕ್ಷೀರ ಕ್ರಾಂತಿಯನ್ನು ಮಾಡಿದ ವರ್ಗೀಸ್ ಕುರಿಯನ್ ಅವರ ಪ್ರತಿಮೆಯನ್ನು ಸ್ಥಾಪಿಸುವುದು ಹೆಚ್ಚು ಸೂಕ್ತ ಮತ್ತು ಸಮಂಜಸ. ಕಲಬುರಗಿ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ವಿಕೇಂದ್ರೀಕರಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಾಜ್ಯದ ಹೆಮ್ಮೆಯ ನಾಯಕರಾದ ಅಬ್ದುಲ್ ನಜೀರ್ ಸಾಬ್ ಅಥವಾ ಮಾಜಿ ಪ್ರಧಾನಿ PV ನರಸಿಂಹರಾವ್ ಅವರ ಕೊಡುಗೆಯನ್ನು ಸ್ಮರಿಸಲು ಅವರ ಪ್ರತಿಮೆಯನ್ನು ಸ್ಥಾಪಿಸುವಂತೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ರಾಜ್ಯ ವಕ್ತಾರರಾದ ಡಾಕ್ಟರ್ ಸುಧಾ R ಹಾಲ್ಕಾಯಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಗಿರಿರಾಜ್ S ಎಳಮೇಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. APMCಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಹೊಸದೇನು ಬ್ಲಾಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಜವಾಹರ್ಲಾಲ್ ನೆಹರು ಅವರ ಒಂದು ಪುತ್ಲಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ರಾಜೀವ್ ಗಾಂಧಿ ಅವರ ಪುತ್ಲಿಯನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕಾರ್ಪೊರೇಷನ್ ಅಲ್ಲಿ ಇಂದಿರಾ ಗಾಂಧಿ ಅವರ ಪುತ್ಲಿಯನ್ನು ಸ್ಥಾಪನೆ ಮಾಡ್ತಾರೆ. ಪ್ರಶ್ನೆ ಇರೋದು, APMCಗೆ ಜವಾಹರ್ಲಾಲ್ ನೆಹರುಗೆ ಏನು ಕನೆಕ್ಷನ್ ಇದೆ? ಪ್ರಶ್ನೆ ಇರೋದು, KMF ಮತ್ತೆ
ರಾಜೀವ್ ಗಾಂಧಿ ಅವರಿಗೆ ಏನು ಕನೆಕ್ಷನ್ ಇದೆ? ಪ್ರಶ್ನೆ ಇರೋದು ಇಂದಿರಾ ಗಾಂಧಿ ಅವರಿಗೆ ಮತ್ತೆ ಕಾರ್ಪೊರೇಷನ್ಗೆ ಏನು ಕನೆಕ್ಷನ್ ಇದೆ? ನೀವು ಯಾರ್ದಾದ್ರೂ ಸ್ಟ್ಯಾಚ್ಯೂ ಹಾಕದೇ ಆದರೆ APMCಯಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಪುತ್ಲಿಯನ್ನು ಹಾಕಬೇಕು. ಯಾರು ಒಂದು ಗ್ರೀನ್ ರಿವಲ್ಯೂಷನ್ ಅನ್ನು ತಗೊಂಡು ಬಂದರು, ಯಾರಿಗೆ ಪದ್ಮಭೂಷಣ್ ಪದ್ಮವಿಭೂಷಣ್ ಅತಿ ಹೆಚ್ಚಿನ ಒಂದು ಹೈಯೆಸ್ಟ್ ಅವಾರ್ಡ್ಸ್ಗಳಿಂದ ಅವರಿಗೆ ಹಾನರ್ ಮಾಡಿದರು. ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ್, ಪದ್ಮವಿಭೂಷಣ್. ಯಾರು ನಿಜವಾಗ್ಲೂ ಗೋಧಿ ಮತ್ತು ಅಕ್ಕಿ ಒಂದು ಒಳ್ಳೆ ಕ್ವಾಲಿಟಿ ಇದು ಮಾಡಿ ಈಲ್ಡ್ ಮಾಡಿ ಇಡೀ ನಮ್ಮ ದೇಶಕ್ಕೆ ರೈತರಿಗೆ ಅಷ್ಟೇ ಅಲ್ಲ ದೇಶದ ಜನರಿಗೆ ಅನುಕೂಲ ಮಾಡಿಕೊಡೋ ಥರ ಮಾಡಿದವ್ರು ಅವರು. ಮಾಡಂಗೆ ಇತ್ತು ಅಂತಂದರೆ ರೈತರಿಗೂ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅಥವಾ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಮೂರ್ತಿಯನ್ನು ಸ್ಥಾಪನೆ ಮಾಡಿ. KMFL ರಾಜೀವ್ ಗಾಂಧಿ ಅವ್ರದ್ದು ಏನು ಕೊಡುಗೆ ಇದೆ? ಅಲ್ಲಿ ನೀವು ಸ್ಥಾಪನೆ ಮಾಡಂಗೆ ಇತ್ತು ಅಂತಂದರೆ ಡಾಕ್ಟರ್ ವರ್ಗೀಸ್ ಕೊರಿಯನ್ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ. ಯಾರು ವೈಟ್ ರಿವಲ್ಯೂಷನ್ ಅನ್ನು ತಗೊಂಡು ಬಂದರು, ಯಾರು ಶ್ವೇತ ಕ್ರಾಂತಿಯನ್ನು ತಗೊಂಡು ಬಂದರು. ಈಸ್ ದ ಕೋ ಫೌಂಡರ್ ಆಫ್ ಅಮೂಲ್. ಅಷ್ಟೇ ಅಲ್ಲ, ಅವರಿಗೂ ಸಹ ಪದ್ಮಭೂಷಣನ್ನು ಕೊಟ್ಟಿದ್ರು, ಪದ್ಮವಿಭೂಷಣನ್ನು ಕೊಟ್ಟಿದ್ರು. ಹಿ ಈಸ್ ದ ಒನ್ ಹೂ ಗಾಟ್ ಈಸ್, ಅವರಿಗೆ ಡೈರಿ ಇಂಜಿನಿಯರ್ ಅಂತಲೂ ಕರೀತಾ ಇದ್ರು. ಅಲ್ಲಿ ಮಾಡಿದರೆ ಅದೇನೋ ಒಂದು ಸ್ಫೂರ್ತಿ, ನಿಜವಾಗ್ಲೂ ಅವ್ರು ಮಾಡಿದ್ದಕ್ಕೆ ಒಂದು ಅವರಿಗೆ ನಮ್ಮ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ಬೋದು. ಶಿವಸೇನಾ ಪಕ್ಷದ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಆಂದೋಲಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಶಿವಸೇನಾ ಪಕ್ಷದ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಆಂದೋಲಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಗುರುಶಾಂತ್ ಟೇಂಗಳಿ, ರಾಕೇಶ್ ಜಮಾದಾರ್ ಸೇರಿದಂತೆ ಇತರರು ಉಪಸ್ಥಿತ. ಒಂದು ವಾರದಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹೊರಗುತ್ತಿಗೆಯ ಆಧಾರದಲ್ಲಿ ನೇಮಕಗೊಂಡಿರುವಂತಹ ಸುಮಾರು 281 ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ ಏಪ್ರಿಲ್ 30ರಂದು ದಿಢೀರನೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ನಿಮ್ಮ ನೇಮಕಾತಿಗೊಂಡಿರುವಂತಹ ಟೆಂಡರ್ ಅವಧಿ ಮುಗಿದ ಕಾರಣ ನಿಮ್ಮನ್ನು ಕೆಲಸದಿಂದ ಮುಕ್ತ ಮಾಡಲಾಗಿದೆ, ಅಂದರೆ ವಜಾ ಮಾಡಲಾಗಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ನೋಟಿಸ್ ಕೊಡ್ತಾರೆ. 1 ಮೇ 1ನೇ ತಾರೀಕಿನಿಂದ ನೀವು ಯಾರೋ ಕೆಲಸಕ್ಕೆ ಬರಬಾರ್ದು ಅಂತ. ಹೀಗಾಗಿ ಆ ಎಲ್ಲ 271 ಜನ ಕಾರ್ಮಿಕರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನಾವು 300 ರೂಪಾಯಿ ಸಂಬಳ ಪಡೆದು ಅಂದಿನಿಂದ ಇಂದಿನವರೆಗೆ ಅಂದರೆ ಸುಮಾರು 30 ವರ್ಷದಿಂದ ಇಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಏಕಾಏಕಿ ನೀವು ಈ ರೀತಿಯಾಗಿ ನಮ್ಮನ್ನು ಇಲ್ಲಿಂದ ವಜಾಗೊಳಿಸಿದರೆ ನಮ್ಮ ಪರಿಸ್ಥಿತಿ ಏನಾಗಬಾರ್ದು ಅಂತ ಮನವಿ ಮಾಡ್ಕೊಳ್ತಾರೆ. ಇದೆಲ್ಲ ನಮ್ಮ ಎದುರು ಹೇಳ್ಬೇಡ್ರಿ, ನೀವು ಬರಬಾರ್ದು ಅಂದರೆ ಬರಬಾರ್ದು, ಮುಗೀತು, ನಿಮ್ಮ ಅವಧಿ ಮುಗೀತು, ನೀವು ಹೊರಟು ಹೋಗ್ಬಿಡ್ರಿ ಅಂತ ಹೇಳಿ ಅಲ್ಲಿಯ VC ಕುಲಸಚಿವರು ಅವರನ್ನು ಹೊರಗಡೆ ಕಳಿಸ್ತಾರೆ. ತಮಗಾದ ಅನ್ಯಾಯವನ್ನು ತೋಡ್ಕೊಳ್ಳಿಕ್ಕೆ ಆ ಆವರಣದಲ್ಲಿ 8 ದಿನಗಳಿಂದ ಧರಣಿ ನಡೆಸ್ತಾ ಇದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.